ಸೊ ಅದು ಫಸ್ಟ್ ಮ್ಯಾಚನ್ನೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡ್ತಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಇವತ್ತು ಹೋಗ್ತೀನಿ ಅಂತಲೇ ನನಗೆ ಅನ್ನಿಸ್ತಿಲ್ಲ ಗೈಸ್. ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಇವಾಗ ಹೊರಡ್ತೀವಿ. ಎಲ್ಲರೂ ಕೆಳಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಪ್ಯಾಕ್ ಮಾಡಿಲ್ಲ, ಇನ್ನೂ ಪ್ಯಾಕ್ ಮಾಡಬೇಕು. ಇಲ್ಲಿ ಸ್ಕ್ಯಾನ್ ಆಗಿಲ್ಲ ಅಂದರೆ ಅಲ್ಲಿ ಅದು ಗೇಟ್ ಓಪನ್ ಆಗಲ್ಲ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರ್ ಏರ್ಪೋರ್ಟ್ನಲ್ಲಿದ್ದೀನಿ. ಬ್ಯಾಕ್ಗ್ರೌಂಡ್ ಏನು ಸಕ್ಕದಾಗಿ ಕಾಣಿಸ್ತಿದೆ ಅಲ್ಲ. ನಾನು ಏನಕ್ಕೆ ಹೋಗ್ತಿದ್ದೀನಿ ಅಂದರೆ ಇವತ್ತು ಲೈಕ್ ಒಂಥರ ಇಟ್ ಫೀಲ್ಸ್ ಸೋ ಗುಡ್ ಬಿಕಾಸ್ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಇವತ್ತು 23rd Feb ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ದುಬೈಯಲ್ಲಿ. ಐ ಆಮ್ ಸೋ ಎಕ್ಸೈಟೆಡ್ ಗೊತ್ತಾ. ಆ ಮ್ಯಾಚ್ಗೆ ಅಂತ ಹೇಳಿ ಇನ್ವೈಟ್ ಮಾಡಿದರು. ಅದಕ್ಕೆ ಆ ಮ್ಯಾಚ್ನ ನೋಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಹೆಂಗಿರುತ್ತೆ ಏನು. ಆ್ಯಂಡ್ ಆಲ್ಸೋ ನಾನು ಒಂದು ಸರಿನೂ ಇವತ್ತುವರೆಗೂ ಸ್ಟೇಡಿಯಮ್ಮಲ್ಲಿ ಹೋಗಿ ಮೆನ್ಸ್ದು ವಿಮೆನ್ಸ್ದು ಅದನ್ನು WPL ಇಂದ ಇನ್ವೈಟ್ ಮಾಡಿದರು ಅಂತ ಅದನ್ನು ಸ್ಟೇಡಿಯಮಲ್ಲಿ ಹೋಗಿ ಹುಡುಗಿರ್ದು ನೋಡಿದ್ದು. ಬಟ್ ಒಂದು ಸರಿನೂ ಮೆನ್ಸ್ದು ನೋಡಿಲ್ಲ ನಾನು, ಆಯಿತಾ. ಇದೇ ಫಸ್ಟ್ ಮ್ಯಾಚ್ ನೋಡ್ತಿರೋದು ಸ್ಟೇಡಿಯಮಲ್ಲಿ ಲೈವ್ ಆಗಿ. ಸೊ ಅದು ಫಸ್ಟ್ ಮ್ಯಾಚನ್ನೇ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡ್ತಿದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಐ ಕಾಂಟ್ ಟೆಲ್ ಯು. ನಾನು ರೀಚ್ ಆಗೋದು 10:45 ಆಗುತ್ತೆ. ಅಲ್ಲಿಂದ ಹೋಟೆಲ್ ಒಂದು ಹಾಫ್ ಆನ್ ಅವರ್ ಇರ್ಬೋದು. ಹೋಗಿ ಫ್ರೆಶನ್ ಅಪ್ ಆಗಿ 1 o'clockಗೆ ಮ್ಯಾಚ್ ಇರೋದು. ಸ್ಟೇಡಿಯಮ್ಗೆ ಹೋಗಬೇಕು. ಸೊ ಐ ಆಮ್ ಸೋ ಎಕ್ಸೈಟೆಡ್. ಅಲ್ಲೋಗಿ ನಿಮಗೆ ತೋರಿಸ್ತೀನಿ ಏನು ಅಂತ ಅಂತೇಳಿ. ನಾನು ಈ ವ್ಲಾಗ್ ಮಾಡಬೇಕು ಸ್ಪೆಷಲಿ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಲೆಟ್ಸ್ ಸಿ ಹೆಂಗಾಗುತ್ತೆ ಏನು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಫುಲ್ ನಿಮಗೆಲ್ಲ ಸರ್ಪ್ರೈಸ್ ಕೊಡೋ ಹಂಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತೆಲ್ಲ ಹೇಳೋದು ಬೇಡ, ಆಮೇಲೆ ಹೋಗ್ಬಿಟ್ಟು ಡೈರೆಕ್ಟಾಗಿ ತೋರ್ಸೋಣ ಹಂಗೆ ಹೆಂಗೆ ಅಂತೆಲ್ಲ ಅಂದ್ಕೊಂಡೆ. ಬಟ್ ಅರ್ಜೆಂಟಲ್ಲಿ ಅದೇನೋ ಗೊತ್ತಿಲ್ಲ, ಎಷ್ಟು ಸರಿ ಹೋದ್ರೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂದರೆ ಸ್ವಲ್ಪ ಭಯ ಆಗ್ತಿರುತ್ತೆ. ಪಾಸ್ಪೋರ್ಟ್ ಎಲ್ಲ ಮರ್ತೋದಂಗೆ ಅನಿಸ್ತಿರುತ್ತೆ. ಪಾಸ್ಪೋರ್ಟ್ ಮರ್ತನಾ, ಏನಾದರೂ ಬಿಟ್ಟಿದ್ದೀನ ಅನ್ನೋ ಟೆನ್ಷನಲ್ಲೇ ಆಗೋಗುತ್ತೆ. ಸೊ ಎಲ್ಲ ಬಂದು ಡೈರೆಕ್ಟಾಗಿ ಇಲ್ಲೇ ವೆಲ್ಕಮ್ ಮಾಡ್ತಿದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಇವಾಗ 6-7 ಆಗಿದೆ. ನಂದು ಬೋರ್ಡಿಂಗ್ ಟೈಮ್ ಇರೋದು. ಓ ಮೈ ಗಾಡ್, ನೋಡಿ ಹೀಗೆ ನಾನು ಏನಾದರೂ ಒಂದು ಕೆಲಸ ಮಾಡೋಕ್ಕೋದ್ರೆ ಇನ್ನೊಂದೆಲ್ಲ ಬಿಸಾಕಿರ್ತೀನಿ. ಸೊ ಇಲ್ಲಿ ಬಂದು ಕೂತಿದ್ದೀನಿ, ಯಾರೂ ಇಲ್ಲ ಗೈಸ್. ಬೇಜಾರಾಗ್ತದೆ ನನಗೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಇದುವರೆಗೆ ಟ್ರಾವೆಲ್ ಮಾಡಿರೋದು ಎಲ್ಲ ಒಬ್ಬಳೇ ಟ್ರಾವೆಲ್ ಮಾಡ್ತೀನಿ. ಎಲ್ಲೋ ಒಂದು 2-3ಕ್ಕೆ ಜನ ಇರ್ತಿದ್ರು ಜೊತೆಗೆ. ಬಟ್ ಆಲ್ಮೋಸ್ಟ್ ಎಲ್ಲ ಒಬ್ಬಳೇ ಹೋಗಿರೋದ. ಸಿಕ್ಕಾಬಟ್ಟೆ ಬೋರ್ ಆಗುತ್ತೆ. ಇನ್ನೊಂದೇನು ಅಂದರೆ ನನಗೆ ಫೋಟೋಸ್ಗೆ ವೀಡಿಯೋಸ್ಗೆ ಯಾರೂ ಕ್ಯಾಪ್ಚರ್ ಮಾಡಿಕೊಡೋದಕ್ಕಿರಲ್ಲ. ಅದೊಂದು ಬೇಜಾರಾಗುತ್ತೆ. ಎಲ್ಲೋದ್ರೂ ಏನಾದರೂ ಒಂದು ಅಂದ್ಕೊಂಡಿರ್ತೀನಿ, ಓಕೆ ಇಲ್ಲಿ ಇದು ಮಾಡಬೇಕು ಅಂತೇಳಿ, ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ. ಹಿಂಗಿದೆ. ಆ್ಯಂಡ್ ನಂದು ಗೇಟ್ ಇಲ್ಲಿದೆ. ಸೊ ಇಲ್ಲಿ ನಮ್ಮ ಗೇಟ್ ಇದೆ. ಇದು ಅಡ್ಡ ಇದೆ, ಕಾಣಿಸ್ತಿಲ್ಲ. ಅಲ್ಲಿಗೆ ಹೋಗ್ಬೇಕು ಇವಾಗ. ಬಟ್ ಏನಂದರೆ ನನಗೆ ಫ್ಲೈಟ್ ಮೇಲೆ ಹೋಗ್ಬೇಕಾದ್ರೆ ಕಿವಿ ಕಟ್ಟಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಇದರ ಜೊತೆಗೆ ನಂದೊಂದು ಬ್ಯಾಗ್ ಇದೆ ಅಷ್ಟೇ ಗೈಸ್. ಇನ್ನೇನು ತೊಗೊಂಡು ಹೋಗ್ತಾ ಇಲ್ಲ. ನಾನು ಕ್ಯಾಬಿನ್ ಬ್ಯಾಗ್ ಥರನೇ ಅದನ್ನು ತೊಗೊಂಡೋಗೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಅದರೊಳಗಡೆ ಮಿಸ್ ಆಗಿ ರೇಸರ್ ಇಟ್ಬಿಟ್ಟಿದ್ದೆ ಅಂತ ಹೇಳಿ ಅದನ್ನು ಬ್ಯಾಗೇಜ್ಗೆ ಹಾಕಿದ್ರು. ಈಗ ಅಲ್ಲಿ ಬೇರೆ ಹೋಗಿ ವೆಯ್ಟ್ ಮಾಡಬೇಕು. ಅದೇ ಪ್ರಾಬ್ಲಮ್, ಇನ್ನೇನು ಇಲ್ಲ. ಬ್ಯಾಗೇಜಿಗೆ ವೆಯ್ಟ್ ಮಾಡೋದು ಅಂದರೆ ನನಗೆ ಇರಿಟೇಷನ್. ಅದು ಯಾಕೆ ಅಂತ ಗೊತ್ತಿಲ್ಲ. ಓಕೆ, ನಾನು ನಿಮಗೆ ಡೈರೆಕ್ಟ್ ದುಬೈಗೆ ಹೋದಾಗ ಸಿಗ್ತೀನಿ. ಓಕೆ, ಬಾಯ್. ಇನ್ನು 3 ಜನ ಕ್ರಿಯೇಟರ್ಸ್ ಇದ್ದಾರೆ. ಇಬ್ಬರು ತೆಲುಗು ಅವರು, ಒಬ್ಬರು ತಮಿಳವರು. ಇಲ್ಲಿಗೆ ಬಂದೆ. ಅವರು ಎಲ್ಲ ಹೊರಟೋದ್ರು. ಇವಾಗ ಹೋಗಿ 5 minutes ಆಯಿತು. ಇಲ್ಲಿ ನನಗೆ ವೈಫೈಯು ಸಿಗ್ತಾ ಇಲ್ಲ, ಕಾಲು ಕನೆಕ್ಟ್ ಆಗ್ತಾ ಇಲ್ಲ. ಐ ಡೋಂಟ್ ನೋ ವಾಟ್ ಟು ಡು. ಈಗ ಸದ್ಯಕ್ಕೆ ವೆಯ್ಟ್ ಮಾಡ್ತೀನಿ. ನಾನು ಇವಾಗ ಇವ್ರಿಗೆ ಹೋಟೆಲ್ಗೆ ಹೋಗೋಣ ಅಂತ ಹೇಳಿದೆ. ಅವರು ಹೋಟೆಲ್ಗೆ ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ಟೈಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ಟೇಡಿಯಮ್ಗೆ ಹೋಗೋ ಅಷ್ಟೊತ್ತಿಗೆ. ಇವಾಗ ಟೈಮು ನನ್ನ ವಾಚು ಸ್ವಿಚ್ ಆಫ್ ಆಗಿದೆ. ಕೈ ಆಲ್ರೆಡಿ 11:47 ಆಗೋಗಿದೆ.
ಗೊತ್ತಿಲ್ಲ ಅಷ್ಟೊತ್ತಿಗೆ ರೀಚ್ ಆಗ್ತೀವೋ ಇಲ್ವೋ ಅಂತ ಹೇಳಿ. ಇವ್ರು ಬೇರೆ ಎಲ್ಲ ಹೊರಟೋದ್ರು. ಇವಾಗ ಇವ್ರಿಗೆ ಹೋಟೆಲ್ದು ಲೊಕೇಶನ್ ಕೊಟ್ಟಿದ್ದೀನಿ. ಇಲ್ಲಿಂದ 20 ಮಿನಿಟ್ಸ್ ಆಗುತ್ತಂತೆ. ಸೊ ಇಲ್ಲಿಂದ 20 ಮಿನಿಟ್ಸು ಮತ್ತೆ ಅಲ್ಲಿ ರೆಡಿ ಆಗಿಬಿಟ್ಟು ಮತ್ತೆ ಅಲ್ಲಿಂದ ಹೋಗೋದು. ನನಗಿನ್ನ ಜರ್ಸಿ ಸಿಕ್ಕಿಲ್ಲ. ಎಲ್ಲ ಕ್ಲಮ್ಸಿ ಆಗ್ತಿದೆ. ಅದು ಫ್ಲೈಟ್ ಲೇಟ್ ಆಗಲಿಲ್ಲ ನಂದು. ನಾನು ಹೇಳಿದ್ನಲ್ಲ, ನನ್ನ ಫ್ಲೈಟ್ ಆ್ಯಕ್ಚುಲಿ ಬೇಗನೆ ಲ್ಯಾಂಡ್ ಆಯಿತು. ನನ್ನ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದೆ ಹೆಚ್ಚು ಕಡಿಮೆ 40 ಮಿನಿಟ್ಸ್ ಆಗೋಯಿತು. ಯಾ ವಿಲ್ ಸಿ, ಹೋಪ್ ಫಾರ್ ದ ಬೆಸ್ಟ್. क्या कर रहे हो भैया? स्कैन कर दे बन्नी ओ रिसिप्ट. ಇಲ್ಲಿ ರೆಸಿಪ್ಟ್ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಅಯ್ಯೋ ಎಲ್ಲ ಕಡೆ ಲೇಟ್ ಆಗ್ತಿದೆಯಲ್ಲ ಗೈಸ್. क्या हुआ? नहीं हो रहा है क्या? ನಾನಿವತ್ತು ಹೋಗ್ತೀನಿ ಅಂತಲೇ ನನಗನ್ನಿಸ್ತಿಲ್ಲ ಗೈಸ್. ಇಲ್ಲಿ ಸ್ಕ್ಯಾನ್ ಆಗಿಲ್ಲ ಅಂದರೆ ಅಲ್ಲಿ ಅದು ಗೇಟ್ ಓಪನ್ ಆಗಲ್ಲ. किसी का भी नहीं हो रहा है, उसका भी नहीं हो रहा है. ಅವ್ರದ್ದು ಆಗ್ತಿಲ್ಲ ಗೈಸ್. ಅಯ್ಯಪ್ಪ ಪ್ಲೀಸ್ ಅಣ್ಣ, ಹೆಂಗಾದರೂ ಮಾಡಿ ಕರ್ಕೊಂಡೋಗಿ. ಬೇಗ ಹೋಗ್ಬೇಕು. ನಾನು ಸುಮ್ಮನೆ ಅವ್ರ ಜೊತೆ ಹೋಗಿದ್ರೆ ಆಗ್ತಿತ್ತು ಅನಿಸ್ತಿದೆ. ಪಾಪ ಇವ್ರು ನನಗೋಸ್ಕರ ಬಂದು ವೆಯ್ಟ್ ಮಾಡ್ತಿದ್ರಲ್ಲ ಅಂತ ಈ ಕಾರಲ್ಲಿ ಬಂದೆ ಗೈಸ್. ಇಲ್ಲಾಂದರೆ ಅದರಿಂದ ನಾನು ಅವ್ರ ಜೊತೆನೇ ಹೋಗ್ತಾ ಇದ್ದೆ. अरे कोस का भी नहीं हो रहा है, वो भी खड़े हुए हैं उधर. ಇವತ್ತು ಯಾವ ಕಡೆ ಇದ್ದೆ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಹಿಂಗೆ ಆಗ್ತಿದೆ, ಅದು ಓಪನ್ ಆಗ್ತಿಲ್ಲ ಗೇಟ್ಸು. ಓಕೆ, ಏನಾದರೂ ಹೇಳಿ ಅಟ್ಲೀಸ್ಟ್ ಫಿಗರ್ ಔಟ್ ಮಾಡಿದ್ರ. ಫುಲ್ ಸ್ಪೀಡಾಗಿ ಮಾತಾಡ್ತಾರೆ ಗೈಸ್, ಅರ್ಥ ಆಗಲ್ಲ. ಅಪ್ಪ ಓಪನ್ ಆಯಿತು, ಥ್ಯಾಂಕ್ ಗಾಡ್. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಇಲ್ಲಿ ಸ್ಪೀಡಾಗಿ ಹೋದರೆ ಸಿಕ್ಕಾಪಟ್ಟೆ ಫೈನ್ ಬೀಳುತ್ತೆ. 12 ಆಗೋಯ್ತು. 12:30 ಅಂತಲೇ ಇಟ್ಕೊಳ್ಳಿ. ನಾನು ಅಲ್ಲಿ ಹೋಗಿ ಚೆಕ್-ಇನ್ ಆಗಿ ಇನ್ನೂ ಟೈಮ್ ದೇವರಿಗೆ ಗೊತ್ತು. ನೋಡೋಣ ಬನ್ನಿ. ಅವಾಗಲೇ ಬಂದಿದ್ದು ಇಲ್ಲಿಗೆ. ಇಲ್ಲಿಂದ ಈಗ ಸುತ್ತಾಕೊಂಡು ವಾಪಸ್ ಇಲ್ಲಿಗೆ ಬಂದರು. ಇವ್ರು ಆ ಕಡೆ ಪಾರ್ಕ್ ಮಾಡಿದ್ರಲ್ಲ, ಹಾಗಾಗಿ ಇಲ್ಲಿ ನೋಡಿ. ಇವಾಗ ಇವರೆಲ್ಲ ಹೋದ್ಮೇಲೆ ನಾವು ಹೋಗ್ಬೇಕು. ಸೊ ಫಸ್ಟ್ ಜನಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದಾದಮೇಲೆ ಗಾಡಿಗಳು ಮೂವ್ ಆಗುತ್ತೆ. ತುಂಬ ಡಿಸಿಪ್ಲಿನ್ಡ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಭಯ ಇರಲ್ಲ, ಆರಾಮಾಗಿ ಓಡಾಡ್ಬೋದು. ಕ್ರೈಮ್ ರೇಟ್ 0% ಅಂತ ಹೇಳ್ತಾರೆ. ಇದು 3rd ಟೈಮ್ ಅಲ್ವಾ ದುಬೈಗೆ ಬರ್ತಿರೋದು. ಸೊ 3rd ಟೈಮಲ್ಲೂ ನನಗೆ ಏನೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಸಿಕ್ಕಾಪಟ್ಟೆ ಸೇಫ್ ಇದೆ, ಆರಾಮಾಗಿ ಓಡಾಡ್ಬೋದು. ನಾವು 1 ಗಂಟೆ 2 ಗಂಟೆಲೆಲ್ಲ ಆರಾಮಾಗಿ ಓಡಾಡ್ತಿದ್ವು ರೋಡಲ್ಲೇ. ನನಗೆ ಇವರು ಏರ್ಪೋರ್ಟೇ ಸುತ್ತೊಡಿತಿದ್ದಾರೆ ಅನಿಸ್ತಿದೆ ಗೈಸ್. ನೋಡಿ, ಅವಾಗಿಂದ ಸಿಗ್ತಾನೆ ಇಲ್ಲ. 10 ನಿಮಿಷ ಆಯಿತು ಆ ಗೇಟ್ ಪಾಸ್ ಮಾಡಿ, ಅಲ್ಲಿಗೆ ಕಾಣ್ತಿದೆ. ನೋಡಿ, ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಲ್ಲಿದೆ ನೋಡಿ ಗೈಸ್ ಆ್ಯಕ್ಚುಯಲ್ ದುಬೈ. ಇಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ. ಅದೊಂದು ರೋಡ್ ಅಷ್ಟೇ ದುಬೈ, ಎಲ್ಲ ಸಿಕ್ಕೋಗುತ್ತೆ ಆ ರೋಡ್. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ಯಾರು ಹಾರ್ನ್ ಮಾಡಲ್ಲ, ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತಾರೆ, ಯಾರು ಹಾರ್ನ್ ಮಾಡಲ್ಲ. ಇದೇ ಹೋಟೆಲ್ ನಮ್ಮದು. ಫೈನಲಿ ಬಂದು 12:45 ಬೇಗ ಹೋಗೋಣ ಕಾಲೇಜ್ಗೂ. ಮೈ ಗಾಡ್ ಗೈಸ್, ನಂದು ಹ್ಯಾಂಪರ್ ಸಿಕ್ತು. 1 ನಿಮಿಷ ಬಂತು, ಸ್ಟೋರಿ ಹೇಳ್ತೀನಿ ಏನಾಯ್ತು ಅಂತ. ಆ ಕಡೆ ಹೋಗಿದ್ನ, ಇಲ್ಲಿ 2 ಲಿಫ್ಟ್ ಇದೆ ಆಯಿತಾ. ಸೊ ಇಲ್ಲಿ ಫ್ರಮ್ 2:14 to 2:21 ಇದೆ.
ಐ ಮೀನ್ 214 ಮೇಲ್ಗಡೆ ಎಲ್ಲ ಇಲ್ಲಿದೆ. ಇದು ಇನ್ನೊಂದು ಲಾಬಿ ಅಂತೆ. ನನಗೆ ಇನ್ನೊಂದು ಕಡೆ ಕಳಿಸಿದ್ರು. ಅಲ್ಲಿಗೆ ಹೋದರೆ ಅಲ್ಲಿ ರೂಮ್ ನಂಬರೇ ಇಲ್ಲ. 225 ಇಲ್ಲ ಇದೆ. ಬನ್ನಿ, ಸಾಕಾಯಿತು ಗುರು. ಯಪ್ಪ ಗೈಸ್, ನಾನು ಎಷ್ಟು ಲೂಸ್ ಅಂದರೆ ನನಗೆ ಅದ್ರ ಮೇಲೆ ಬರ್ದಿರೋದನ್ನ ಓದೋ ಅಷ್ಟು ಪೇಷನ್ಸ್ ಇಲ್ಲ. ಅದನ್ನು ಇನ್ಸರ್ಟ್ ಮಾಡಬೇಕಾಯ್ತಾ. ನಾನು ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡಿ ನನ್ನ ಕೀ ವರ್ಕ್ ಆಗ್ತಿಲ್ಲ ಅಂತ 2 ಸರಿ ಕೆಳಗಡೆ ಮೇಲ್ಗಡೆ ಹೋಗಿ ಅವ್ರ ಹತ್ರ ಇನ್ನೊಂದು ಸರಿ ರಿಯಾಕ್ಟಿವೇಟ್ ಎಲ್ಲ ಮಾಡಿಸ್ಕೊಂಡು ಬಂದೆ ಕೀನ. ಗೈಸ್, ಇವಾಗ ರೂಮ್ ಸಿಕ್ತು. ಅದು ಏನಾಗಿತ್ತೋ ಗೊತ್ತಿಲ್ಲ, 2 ಸರಿನೂ ನಂದು ವರ್ಕ್ ಆಗಲಿಲ್ಲ. ಸೊ ಅವರೇ ಬಂದುಬಿಟ್ಟು ಬೇರೆ ಕಾರ್ಡ್ ಕೊಟ್ಬಿಟ್ಟು ಹೋದರು. ಇವಾಗ ನನಗೆ ಟೈಮ್ ಇಲ್ಲ. ಲಿಟ್ರಲಿ 1:30 ಆಗ್ತಾ ಬರ್ತಿದೆ. 1:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗ ನಾನು ರೆಡಿ ಆಗಿಬಿಟ್ಟು 10 ಮಿನಿಟ್ಸಲ್ಲಿ ಇಲ್ಲಿಂದ ಹೊರಡಬೇಕು. ಸೊ ಐ ವಿಲ್ ಗೆಟ್ ರೆಡಿ. ಐ ವಿಲ್ ಸಿ ಯು ಆಲ್ ಇನ್ ದ ಸ್ಟೇಡಿಯಂ. ಓಕೆ, ಬಾಯ್. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 130 ಓವರ್ಸ್ ಮುಗ್ದೇ ಹೋಗಿತ್ತು. ಪಾಕಿಸ್ತಾನ್ ಬ್ಯಾಟಿಂಗ್ ಆಲ್ಮೋಸ್ಟ್ ಅರ್ಧಕ್ಕರ್ಧ ಬ್ಯಾಟಿಂಗೇ ಮುಗ್ದೋಗಿತ್ತು. ಅದಾದಮೇಲೆ ನಾವು ಎಂಟರ್ ಆದವು. ಬಿಸಿಲು ಯಾವ ರೇಂಜಿಗೆ ಹೊಡಿತಿತ್ತು ಅಂದರೆ ಗೈಸ್, ಟ್ರಸ್ಟ್ ಮೀ, ಅಲ್ಲಿ ಆಪೋಸಿಟಲ್ಲಿ ಕುತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಷ್ಟು ಬಿಸಿಲು, ಅಷ್ಟು ಹಿಂಸೆ ಆಗ್ತಾಯಿತ್ತು. ನಾವೆಲ್ಲ ಹೋಗಿ ಸೆಟಲ್ ಆಗಿ ಆ ಬಿಸಿಲಲ್ಲೇ ಕೂತಿದ್ದು ಸ್ವಲ್ಪ ಹೊತ್ತು ಆದಮೇಲೆ ಬೇರೆ ಬೇರೆ ಕ್ರಿಯೇಟರ್ಸೂ ಬರೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಾವು ಅಂದ್ಕೊಂಡ್ವು, ನಾವು ಯಾಕೆ ಇಷ್ಟು ಬೇಗ ಬಂದ್ವು, ನಾವು ಲೇಟಾಗಿ ಬರ್ಬೋದಿತ್ತಲ್ಲ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಕ್ಯಾಶ್ನ ಕೂಡ ತೊಗೊಂಡೋಗಿರ್ಲಿಲ್ವ ಅಲ್ಲಿಗೆ. ಸೊ ಅಲ್ಲೋಗಿ ನೀರು ತೊಗೊಂಬರೋದಕ್ಕೂ ಆಗ್ತಾಯಿಲ್ಲ. ಹೆವಿ ನೀರು ಕುಡಿಬೇಕು ಅನ್ನಿಸ್ತಿತ್ತು. ಆಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಟೀಮ್ ಅವ್ರು ಬಂದು ಹೆಲ್ಪ್ ಮಾಡಿದ್ರು ನಮಗೆ. ಬಟ್ ಆ ಬಿಸಿಲಲ್ಲಿ ಆಲ್ಮೋಸ್ಟ್ ನಮ್ಮ ಎನರ್ಜಿ ಎಲ್ಲ ಅಲ್ಲೇ ಫುಲ್ ಡ್ರಾಪ್ ಆಗೋಗಿತ್ತು. ಫುಲ್ ಸುಸ್ತಾಗಿ ಮುಖದ ಮೇಲೆಲ್ಲ ಬಟ್ಟೆ ಹಿಡ್ಕೊಂಡು ಕೂತ್ಕೊಂಡಿದ್ವು ಲಿಟ್ರಲಿ. ಆದರೆ ಒಂದು ಔಟ್ ಆದಾಗ್ಲೂ ಎಕ್ಸ್ಟ್ರೀಮಾಗಿ ಕಿರ್ಚಾಡಿದ್ದೀವಿ, ಎಲ್ಲ ಮರ್ತೋಗ್ಬಿಟ್ಟು. ಇಟ್ ವಾಸ್ ಡ್ಯಾಮ್ ಗುಡ್. We are watching Illi she's Srimati. Hi. Tamil creator. And here is Nainika. And this is Neha. So yeah, India batting ನಡೀತಾ ಇದೆ. ಫೈನಲಿ ದ ವೆಯ್ಟ್ ಈಸ್ ಓವರ್. ವಿರಾಟ್ ಕೊಹ್ಲಿ ಬ್ಯಾಟಿಂಗಿಗೆ ಎಷ್ಟು ಖುಷಿ ಆಯಿತು ಲಿಟ್ರಲಿ ಇದ್ದರೆ. ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಲೈಕ್ ಸೆಂಚುರಿ ಮಾಡ್ತಾರೆ, ನೋಡ್ಬೋದು ಅಂತೆಲ್ಲ. ಬಟ್ ಗೂಸ್ ಬಂಪ್ಸ್ ಅಂದ್ಕೊಂಡೇ ಇರಲಿಲ್ಲ ಸೆಂಚುರಿ ಆಗುತ್ತೆ ಅಂತ. ಎಲ್ಲ ನಾರ್ಮಲಾಗಿ ಇದ್ದಿದ್ದು ಓಕೆ. 50 ಆದಾಗೆ ಸ್ವಲ್ಪ ಖುಷಿ ಆಯಿತು. ಬಟ್ ಸೆಂಚುರಿ ಆದಾಗಂತೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಿದೆ, ವಿರಾಟ್ ಕೊಹ್ಲಿ ಸೆಂಚುರಿ ನೋಡಿದೆ, ಆ್ಯಂಡ್ ಇಂಡಿಯಾ ವಿನ್ ಆಗಿದ್ದು ನೋಡಿದೆ. ಎಲ್ಲ ನೋಡ್ಬಿಟ್ಟು ಅನ್ನೋ ಒಂದು ಫೀಲ್ ಆಗೋಯ್ತು ನನಗೆ. ಆ್ಯಂಡ್ ಇದು ಲಾಸ್ಟ್ ಬಾಲ್. ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಆ್ಯಂಡ್ ಫೈನಲಿ ಇಟ್ಸ್ ಅ ಬೌಂಡ್ರಿ.
ನಾವು ಇಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ವು. ಸೊ ಇವಾಗ ಒಳಗಡೆ ಶಾರ್ಟ್ ತಗೊಳ್ಳೋಣ ಅಂತ ಹೇಳಿ ಒಳಗಡೆ ಹೋಗ್ತಾ ಇದ್ದೀವಿ. ಯಾ, ದಿಸ್ ಇಸ್ ಅವರ್ ಹೋಟೆಲ್. ಹಾಯ್ ಗಾಯ್ಸ್, ಸೊ ಫೈನಲಿ ಇಂಡಿಯಾ ವಿನ್ ಆಯಿತು. ನೆನ್ನೆ ಸಖತ್ ಕ್ರೇಜಿ ಆಗಿತ್ತು ಮ್ಯಾಚು. ಸಿಕ್ಕಾಬಿಟ್ಟೆ ಕ್ರೌಡು, ಆ ಎನರ್ಜಿ, ಆ ಎಕ್ಸೈಟ್ಮೆಂಟು ನೆಕ್ಸ್ಟ್ ಲೆವೆಲ್ಗಿತ್ತು. ಸಕ್ಕತ್ತಾಗಿ ಆಡಿದ್ರು, ಗೆದ್ರು, ಫುಲ್ ಖುಷಿ ಆಯ್ತು. ಐ ಹೋಪ್ ನೀವು ಎಲ್ರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿರ್ತೀರಾ ಮ್ಯಾಚ್ನ ಅಂತ. ಸೊ ಯಾ, ನೆನ್ನೆ ಬಂದಿದ್ದು ಲೇಟ್ ಆಯ್ತು. ಲೇಟಿಗೆ ನೈಟು ಕ್ರೌಡ್ ತುಂಬಾ ಇದ್ದಿದ್ರಿಂದ ಲೇಟ್ ಆಯ್ತು. ಆಲ್ಮೋಸ್ಟ್ ಒಂದು 2 to 3 ಕಿಲೋಮೀಟರ್ಸ್ ಹೊರಗಡೆ ನಡ್ಕೊಂಡು ಬಂದು ಆಮೇಲೆ ನಾವು ರೂಮಿಗೆ ಬಂದಿದ್ದು. ಜೊತೆಗೆ ನನ್ನ ಫೋನ್ ಬ್ಯಾಟ್ರಿನೂ ಡೆಡ್ ಆಗಿ ಹೋಗಿತ್ತು ಗೈಸ್. ಅಂಡ್ ಪವರ್ ಬ್ಯಾಂಕ್ ಕೂಡ ಕಾರಲ್ಲಿ ಬಿಟ್ಟು ಹೊರಟೋಗಿದ್ನ. ಸೊ ಹಂಗಾಗಿ ನಂದೇನು ಲಾಸ್ಟ್ ಮೂಮೆಂಟ್ ವಿಡಿಯೋಸ್ನ, ಅಂದರೆ ಎಕ್ಸಾಕ್ಟ್ ಲಾಸ್ಟ್ ಬಾಲ್ ಮ್ಯಾಚ್ ನಡೀತಿತ್ತು, ಕರೆಕ್ಟಾಗಿ ಆ ವಿಡಿಯೋ ಶೂಟ್ ಮಾಡಿದೆ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ನೆಕ್ಸ್ಟ್ ಆಮೇಲೆ ಒಂಚೂರು ಬೇಜಾರಾಯಿತು, ಅದ್ರದ್ದಾದ್ಮೇಲೆ ಇಂದೇನು ವಿಡಿಯೋಸ್ ತಗೊಳಕ್ಕಾಗ್ಲಿಲ್ವಲ್ಲ ಅಂತ. ಬಟ್ ಇಟ್ಸ್ ಓಕೆ. ಬಂದು ಹೋಟೆಲ್ಗೆ ಬಂದು ನಾನು ಊಟ ತಿಂದು ನೆಕ್ಸ್ಟ್ ಬಂದು ಮಲ್ಕೊಂಡೆ. ಸಿಕ್ಕಾಬಿಟ್ಟೆ ಕಾಲೆಲ್ಲ ನೋವಾಗೋಗ್ಬಿಟ್ಟಿತ್ತು ಗೈಸ್. ಹಂಗಾಗಿ ಫುಲ್ ಪೀಸ್ಫುಲ್ಲಾಗಿ ನೆಮ್ಮದಿಯಾಗಿ ಮಲ್ಕೊಂಡೆ ನೆನ್ನೆ ನೈಟು. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಬ್ರೇಕ್ಫಾಸ್ಟು ಮಾಡಾಯಿತು. ಮಾಡಿಬಿಟ್ಟು ಇವಾಗ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಯಾ, ಆ್ಯಂಡ್ ಆಲ್ಸೋ ನಿಮಗೆ ನಾನು ರೂಮ್ ತೋರಿಸಿಲ್ಲ. ಐ ವಿಲ್ ಜಸ್ಟ್ ಕ್ವಿಕ್ಲಿ ಡು ಮೈ ರೂಮ್ ಟೂರ್. ಸಿಕ್ಕಾಬಟ್ಟೆ ಮಿಸ್ ಆಗಿದೆ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಿಸ್ ಆಗಿದೆ. ಸೊ ದಿಸ್ ವಾಸ್ ಮೈ ಸ್ಟೇ. ಎಲ್ಲಿ ವಾಶ್ರೂಮ್ ಇದೆ, ಎಲ್ಲ ಮಿಸ್ ಆಗಿದೆ ಗೈಸ್. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ದಿಸ್ ಇಸ್ ಡ್ರೆಸ್ಸಿಂಗ್ ರೂಮು. ಒಂದು ಸ್ವಲ್ಪ ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ವು. ಹಂಗಾಗಿ ಚೂರು ರೆಡಿ ಆದೆ. ಬಂದ್ಬಿಟ್ಟು ಮತ್ತೆ ಏರ್ಪೋರ್ಟ್ಗೆ ಹೋಗೋದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಚಳಿ ಆಗುತ್ತೆ ಸಿಕ್ಕಾಬಿಟ್ಟೆ. ಸೊ ಬಿಲ್ಸಿ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟು ಇವಾಗ ಹೊರಡ್ತೀವಿ. ಎಲ್ಲರೂ ಕೆಳಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಇನ್ನೂ ಪ್ಯಾಕ್ ಮಾಡಿಲ್ಲ, ಇನ್ನೂ ಪ್ಯಾಕ್ ಮಾಡಬೇಕು. ಒಂದು 10 ಮಿನಿಟ್ಸಲ್ಲೆಲ್ಲ ಪ್ಯಾಕ್ ಮಾಡ್ಕೊತೀನಿ. ಬಿಲ್ಸಿ ಎಲ್ಲಿ ಹೋಗೋದು ಏನು ಅಂತ ಹೇಳಿ, ಬಿಕಾಸ್ ನಮಗಿನ್ನ 10:30ಗೆ ಫ್ಲೈಟ್ ಇರೋದು ನೈಟು. ಸೊ ಅಲ್ಲಿವರೆಗೆ ಏನಾದರೂ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹೊರಟು ಎಲ್ಲಿ ಹೋಗ್ತೀವಿ ಏನಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಇವಾಗ ಕೆಳಗೆ ಹೋಗಿ ಡಿಸ್ಕಸ್ ಮಾಡಬೇಕು. ಇನ್ನು ನಮಗೆ 10:30 ಅಲ್ವಾ ಫ್ಲೈಟ್ ಇರೋದು. ಅಲ್ಲಿವರೆಗೂ ಏನು ಮಾಡೋಣ, ಇಲ್ಲೆಲ್ಲಾದರೂ ಸುತ್ತಾಡೋಣ. ಆ್ಯಂಡ್ ಎಲ್ಲದೂ ಇಲ್ಲೇ ಸುತ್ತಮುತ್ತ ಇರೋದು. ಬುರ್ಜ್ ಖಲೀಫಾ ಇಸ್ ಲೈಕ್ 20 minutes ಅವೇ ಇಲ್ಲಿಂದ. ಆ್ಯಂಡ್ ಗೋಲ್ಡ್ ಸೂಕ್ ಕೂಡ ಅಷ್ಟೇ ಹತ್ರ ಅಂತ ಹೇಳಿದ್ರು. ಸೊ ವಿಲ್ ಸಿ ಎಲ್ಲರೂ ಎಲ್ಲೋಗೋಣ ಅಂತ ಹೇಳ್ತಾರೆ. ದೆ ಲೈಕ್ 3-4 ಕ್ರಿಯೇಟರ್ಸ್ ಇನ್ಕ್ಲೂಡಿಂಗ್ ಮೀ, 4 ಕ್ರಿಯೇಟರ್ಸ್. ಆ್ಯಂಡ್ ಹಿಂದಿ ಅವ್ರು ಬೇರೆ ಇದ್ದಾರೆ. ಸೊ ಇಲ್ಲಿ ಕನ್ನಡ ನಾನು ಬಂದಿದ್ದೀನಿ, ಇನ್ನು ತಮಿಳಿಂದ ಒಬ್ಬರು ಇದ್ದಾರೆ, ತೆಲುಗುವಿಂದ ಇಬ್ಬರು ಇದ್ದಾರೆ. ಸೊ ಅವರೆಲ್ಲರೂ ಐ ಥಿಂಕ್ ನಾನು ನಿಮಗೆಲ್ರಿಗೂ ಮ್ಯಾಚಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಟ್ಟೆ. ಸೊ ಯಾ, ಆ್ಯಂಡ್ ದಿಸ್ ವಾಸ್ ಇಟ್. ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ಡನ್ ಗೈಸ್. ಐ ವಿಲ್ ಜಸ್ಟ್ ಸಿ ಯು ಗೈಸ್ ಲೇಟರ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಇಷ್ಟ ಆಗಿದ್ರೆ, ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ನಂದೆಲ್ಲ ಹರಿಬರಿ ಆಗೋಯ್ತು ಗೈಸ್. ಏನೂ ಕ್ಯಾಪ್ಚರ್ ಮಾಡೋಕ್ಕೆ ಅಷ್ಟು ನೀಟಾಗಿ ಆಗಲಿಲ್ಲ, ಇನ್ಕ್ಲೂಡಿಂಗ್ ಅಲ್ಲಿ ಸ್ಟೇಡಿಯಮಲ್ಲೂ ಕೂಡ. ಸೊ ಎಲ್ಲ ಹರಿಬರಿ ಆಗೋಯ್ತು, ಅದೊಂದು ಬೇಜಾರು ನನಗೆ. ಬಟ್ ಮ್ಯಾಚ್ನ ಮಾತ್ರ ಎಂಜಾಯ್ ಮಾಡಿದೆ ಕೂತ್ಕೊಂಡು ಆರಾಮಾಗಿ. ಅದೊಂದು ಖುಷಿ ಇದೆ. ಏನು ಯಾವ ಕಾಂಟೆಂಟ್ ಆದರೂ ಬಿಟ್ರೂ ನೀಟಾಗಿ ಮ್ಯಾಚ್ ಎಂಜಾಯ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ ಅದ್ರ ಬಗ್ಗೆ. ಸೊ ಯಾ, ದಟ್ಸ್ ಇಟ್. ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಐ ಹೋಪ್ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನೀಟಾಗಿ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡೋಣ ಅಂತ. ಬಿಕಾಸ್ ರ್ಯಾಂಡಮ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯು ವಿಲ್ ಮಿಸ್ ಸಮಥಿಂಗ್. ಆ್ಯಂಡ್ ಆಲ್ಸೋ ಐ ಆಮ್ ನಾಟ್ ಯೂಸ್ ಟು ಇಟ್ ಅಲ್ಲ. ರೆಗ್ಯುಲರ್ ಎವ್ರಿ ಡೇ ಯೂಟ್ಯೂಬ್ ವ್ಲಾಗ್ಸ್ ಥರ ಮಾಡಿ ಅಭ್ಯಾಸ ಇಲ್ವಲ್ಲ. ಹಾಗಾಗಿ ಐ ಕೀಪ್ ಫರ್ಗೆಟಿಂಗ್ ಯಾವಾಗ ಯಾವುದನ್ನು ಮಾಡಬೇಕಿತ್ತು, ಯಾವುದನ್ನು ಮಾಡಬಾರ್ದಿತ್ತು ಅಂತ. ಸೊ ಐ ಮೇಕ್ ಶ್ಯೂರ್ ನೆಕ್ಸ್ಟ್ ಟೈಮಿಂದ ಏನಾದರೂ ವ್ಲಾಗ್ ಮಾಡಬೇಕಾದ್ರೆ ಐ ಫಸ್ಟ್ ಎಲ್ಲದನ್ನು ಸಾರ್ಟ್ ಔಟ್ ಮಾಡಿಕೊಂಡು, ಓಕೆ ಹಿಂಗೆ ಮಾಡಬೇಕು ಅಂದರೆ ಏನೇನು ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಮುಂಚೆನೇ ಮೈಂಡಲ್ಲಿ ಇಟ್ಕೊಂಡು ಐ ವಿಲ್ ಶೂಟ್ ಆ್ಯಂಡ್ ಐ ವಿಲ್ ಶೋ ಇಟ್ ಟು ಯು. ಸೊ ಯಾ, ಡನ್. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಐ ಲವ್ ಯು ಸೋ ಮಚ್. ಟೇಕ್ ಕೇರ್ ಯು ಆಲ್. ಬಾಯ್ ಬಾಯ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.